ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತಂತೆ ಸದ್ಯ ಮೀಟಿಂಗ್ ನಡೀತಾ ಇದೆ. ಈ ಸಭೆಯಲ್ಲಿ ಡಿಸಿಎಂ ಹಾಗೆ ಸಚಿವರ ನಡುವೆ ವಾಗ್ವಾದ ಉಂಟಾಗಿದೆ. ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಿದ್ರೆ ಹೇಗೆ, ಸಚಿವರಾಗಿ ನೀವೇ ಡಿಮ್ಯಾಂಡ್ ಮಾಡುವಂಥದ್ದು ಸರಿನಾ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಚಿವರಿಗೆ. ಆರ್ಬಿ ತಿಮ್ಮಾಪುರ ಡಿಮ್ಯಾಂಡ್ಗೆ ಡಿಕೆಶಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡಿಸಿಎಂ ಡಿಕೆಶಿ ಹಾಗೆ ಸಚಿವ ತಿಮ್ಮಾಪುರ ನಡುವೆ ಜಟಾಪಟಿ ಮುಂದುವರೆದಿದೆ. ರೈತರ ಭೂಮಿಗೆ ಪರಿಹಾರವನ್ನ ನೀಡುವಂತ ವಿಚಾರದಲ್ಲಿ ನಡೀತಾ ಇರುವಂತಹ ವಾಗ್ವಾದ ಇದು. ಹೆಚ್ಚಿನ ಪರಿಹಾರಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಸಚಿವರು. ಪ್ರತಿ ಎಕರೆಗೆ 40.50 ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಬೊಮ್ಮಾಯಿ ಸರ್ಕಾರ ಸ್ವಾಧೀನಕ್ಕೆ ರೇಟ್ ಫಿಕ್ಸ್ ಮಾಡಿತ್ತು, ಅದಕ್ಕೆ ಸ್ವಲ್ಪ ಸೇರಿಸಿ ಕೊಡಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅನ್ನುವಂತ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನೂರಾರು ಹಳ್ಳಿಯ ಜನರು ತಮ್ಮ ಭೂಮಿಯನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಪರಿಹಾರವನ್ನ ನೀಡಬೇಕು ಅನ್ನೋದಾಗಿ ಸಭೆ ಮಾಡಲಾಗಿದ್ದು, ಆ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಚಿವ ತಿಮ್ಮಾಪುರ ಪರಿಹಾರವಾಗಿ ಹೆಚ್ಚಿನ ಹಣ ನೀಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಪ್ರತಿ ಎಕರೆಗೆ 40 ಲಕ್ಷ ನೀಡುವಂತೆ ಕೇಳಿದ್ದಾರೆ. ಆದರೆ ಇದಕ್ಕೆ ಡಿಸಿಎಂ ಡಿಕೆಶಿ ಅಷ್ಟೊಂದೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ಸಚಿವರಾಗಿ ನೀವೇ ಈ ರೀತಿಯಾದಂಥ ಡಿಮ್ಯಾಂಡ್ ಅನ್ನ ಮಾಡಿದ್ರೆ ಹೇಗೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡೋದ್ರ ಜೊತೆಗೆ ಅವರ ಡಿಮ್ಯಾಂಡ್ಗೆ ಡಿಕೆಶಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತಂತೆ ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಪರಿಹಾರದ ವಿಚಾರವಾಗಿ ಪ್ರಸ್ತಾಪ ನಡೆದಿದೆ. ಪ್ರಸ್ತಾಪ ನಡೆದಂತ ಸಂದರ್ಭದಲ್ಲಿ ಡಿಸಿಎಂ ಹಾಗೆ ಸಚಿವರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣವಾಗಿದೆ. ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ನೀವೇ ಕೇಳಿದ್ರೆ ಹೇಗೆ, ನೀವೇ ಈ ರೀತಿಯಾಗಿ ಕೇಳಿದ್ರೆ ಮುಂದೆ ಕಥೆ ಏನು ಅಂತ ಹೇಳಿ ಅಂದ್ರೆ ಆರ್ಬಿ ತಿಮ್ಮಾಪುರ ಡಿಮ್ಯಾಂಡ್ಗೆ ಡಿಕೆಶಿ ಈ ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಭೂಮಿಗೆ ಪರಿಹಾರ ನೀಡುವಂತಹ ವಿಚಾರದಲ್ಲಿ ಎದುರಾದಂತಹ ವಾಗ್ವಾದ ಇದು. ಅಭಿವೃದ್ಧಿ ಕಾರ್ಯದಲ್ಲಿ ನೂರಾರು ಹಳ್ಳಿಯ ಜನರು ತಮ್ಮ ಭೂಮಿಯನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಪರಿಹಾರವನ್ನ ನೀಡುವ ಕುರಿತಂತೆ ನಡೆದಿರುವಂತಹ ಸಭೆ ಇದು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತಂತೆ ಸದ್ಯ ಮೀಟಿಂಗ್ ನಡೀತಾ ಇದ್ದು, ಈ ಸಭೆಯಲ್ಲಿ ಡಿಸಿಎಂ ಹಾಗೆ ಸಚಿವರ ನಡುವೆ ವಾಗ್ವಾದ ಉಂಟಾಗುವುದಕ್ಕೆ ಕಾರಣ ಏನು? ಜೊತೆಗೆ ಆರ್ಬಿ ತಿಮ್ಮಾಪುರ ಡಿಮ್ಯಾಂಡ್ಗೆ ಡಿಕೆಶಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗತ್ತಾ ಹೇಗೆ? ನಾವು ಆ ರೀತಿ ಉಲ್ಲೇಖ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಒಂದು ವಿಚಾರ ಕೋರ್ಟ್ ನಲ್ಲಿರುವಂತಹ ವಿಚಾರಗಳು ಮತ್ತು ತುಂಬಾ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಮುಳುಗಡೆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ 524 ಮೀಟರ್ನ ಎತ್ತರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಪರಿಹಾರವನ್ನು ಕೊಡಬೇಕು ಆ ಸಂಬಂಧಪಟ್ಟಂತೆ ಇಂದು ಸಭೆಯನ್ನು ನಡೆಸಲಾಗಿದೆ. ಒಂದೊಂದು ಎಕರೆ ಜಮೀನುಗಳಿಗೆ ಸುಮಾರು 20 ರಿಂದ 45 ಕೋಟಿ ರೂಪಾಯಿಗಳನ್ನ ಕೋಟ್ ಮಾಡಲಾಗಿದೆ. ಅದು ಈಗಾಗಲೇ ಅವರು ಬೇರೆ ಬೇರೆ ಹಂತದಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಕೆಲವರು ಅಲ್ಲಿಂದ ಅವಾರ್ಡ್ ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ನಾವು ಆ ರೀತಿ ಅದನ್ನ ಉಲ್ಲೇಖ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ತಪ್ಪಾಗತ್ತೆ ಆ ಒಂದು ವಿಚಾರ ಆ ರೀತಿ ಹೇಳಲಿಕ್ಕೆ ಹೋದ್ರೆ. ರಾಜ್ಯ ಸರ್ಕಾರ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಜಾರಿಗೊಳಿಸಬೇಕು ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ ಈಗ ಅಂದಾಜು ಮಾಡಿರುವ ಲೆಕ್ಕಾಚಾರದ ಪ್ರಕಾರ. ಹಾಗಾಗಿ ಒಂದೊಂದು ಎಕರೆ ಜಮೀನುಗಳಿಗೆ ನೀವು ಪರಿಹಾರ ರೂಪದಲ್ಲಿ ಅಥವಾ ಅಲ್ಲಿಂದ ರಿಹ್ಯಾಬಿಲಿಟೇಷನ್ ಮತ್ತೆ ಅವ್ರಿಗೆ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸೋಕ್ಕೋಸ್ಕರ ಒಂದೊಂದು ಎಕರೆ ಜಮೀನಿಗೆ ಯಾವ ಜಮೀನುಗಳಿಗೂ ಸಹ 23 ರಿಂದ 25 ಕೋಟಿ ರೂಪಾಯಿ ಜಮೀನಿಗೆ ಬೆಲೆ ಕಟ್ಲಿಕ್ಕೆ ಬರೋದಿಲ್ಲ. ಆದ್ರೆ ಈ ಹಿಂದೆ ಎಲ್ಲರೂ ಸುಮಾರು 1997 ಅಲ್ಲಿ ಆಗುವಂತಹ ಅವಾರ್ಡ್ ಇರ್ಬೋದು ಅಥವಾ ಆಗಿರುವಂತಹ ತೀರ್ಮಾನಗಳಿರ್ಬೋದು, ನಂತರ ರೈತರು ಜಮೀನು ಕೊಡೋದಿಲ್ಲ ಅಂತ ಹೇಳಿ ಅವರು ಕೋರ್ಟ್ ಹೈಕೋರ್ಟ್ ಇರ್ಬೋದು ಮತ್ತು ಸುಪ್ರೀಂ ಕೋರ್ಟ್ ತನಕ ಅವರು ತೆರಳಿದ್ರು. ಹೀಗಾಗಿ ಬೇರೆ ಬೇರೆ ಹಂತದ ಕೋರ್ಟ್ಗಳಲ್ಲಿ ಈ ರೀತಿ ಒಂದು ಆದೇಶವನ್ನು ಮಾಡಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು 2 ಲಕ್ಷ ಕೋಟಿ ರೂಪಾಯಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಪರಿಹಾರನೂ ಕೊಡ್ಬೇಕಾಗುತ್ತೆ. ಒಂದೊಂದು ಎಕರೆಗೆ 25 ಕೋಟಿ 23 ಕೋಟಿ 45 ಕೋಟಿ 37 ಕೋಟಿ ಈ ರೀತಿ ದರವನ್ನು ನಿಗದಿ ಮಾಡಿದ್ರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ ಸಚಿವ ಸಂಪುಟ ಕಳೆದ ವಾರ ನಡೆದಂತ ಸಭೆಯಲ್ಲೂ ಸಹ ಅದನ್ನ ಉಲ್ಲೇಖ ಮಾಡಿದ್ರು. ಈ ಬಾರಿ ಅದರ ಮುಂದುವರೆದ ಭಾಗವಾಗಿ ಎಲ್ಲಾ ಸಚಿವರು ಪ್ರಿಯಾಂಕ್ ಖರ್ಗೆ ಸಚಿವರಂತಹ
ಎಚ್ ಕೆ ಪಾಟೀಲ್ ಇರ್ಬೋದು, ಏನು ಸಚಿವರಂತ ಬೇರೆ ಬೇರೆ ಪ್ರಿಯಾಂಕಾ ಸೇರಿದಂತೆ ಹಲವಾರು ಸಚಿವರುಗಳು ಈ ಒಂದು ಕೃಷ್ಣಾ ಜಲಭಾಗ್ಯ ನಿಗಮ ಅಧಿಕಾರಿಗಳ ಸಭೆಯನ್ನು ನಡೆಸುವ ಸಂದರ್ಭದಲ್ಲಿ ಇದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಅನ್ನೋ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ಮತ್ತು ಆ ಒಂದು ಭಾಗದ ರೈತ ಸಂಘಟನೆಗಳ ಮುಖಂಡರುಗಳು ಮತ್ತು ಅದೇ ರೀತಿ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಅವರ ಮನವೊಲಿಸಿ 1 ಎಕರೆ ಜಮೀನಿಗೆ ಎಷ್ಟು ಪರಿಹಾರ ಕೊಡಬೇಕು ಅಂತ ಅನ್ನೋದು ನಿಗದಿ ಮಾಡಿ ನಾವು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಇದನ್ನು ಹೀಗೆ ಬಿಟ್ಟಿದ್ದೆ ಆದಲ್ಲಿ ಈಗಾಗಲೇ ಸುಮಾರು 800 TMC ಈ ವರ್ಷ ಕೃಷ್ಣಾ ನದಿ ನೀರು ಬೇರೆ ತೆಲಂಗಾಣದ ಮೂಲಕ ಸಮುದ್ರಕ್ಕೆ ಹರಿದು ಹೋಗಿದೆ. ಹೀಗಾಗಿ ಅಷ್ಟು ನೀರನ್ನ ಉಳಿಸ್ಬೇಕು ಅಂತಂದ್ರೆ ಈಗ ಕೃಷ್ಣಾ ನದಿಯ ಏನು ಈ ಒಂದು ಡ್ಯಾಮ್ ಏನಿದೆ ಆ ಒಂದು ಡ್ಯಾಮ್ ಅನ್ನ 524 ಮೀಟರ್ಗೆ ಏರಿಸಬೇಕಾಗತ್ತೆ. ಒಂದ್ ವೇಳೆ ಮೀಟರ್ಗೆ ಏರಿಸಿದ್ದೆ ಆದಲ್ಲಿ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ತಕರಾರನ್ನು ತೆಗೆದಿದೆ. ನಮ್ಮ ರಾಜ್ಯದ ಕೆಲವು ಭಾಗಗಳು ಮುಳುಗಡೆ ಆಗ್ತದೆ, ಹಾಗಾಗಿ ನಾವು ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ. ಹೀಗಾಗಿ ನಾನಾ ಸಂಕಷ್ಟಗಳ ನಡುವೆ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಮುಂದಾಗಿದೆ. ಹೀಗಾಗಿ ರೈತರ ಪರಿಹಾರವನ್ನ ನೀಡ್ಲಿಕ್ಕೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಪ್ರಶ್ನೆಗಳನ್ನ, ಆದ್ರೆ ಅಲ್ಲಿ ಅವರು ಎತ್ತಿರುವ ಪರಿಹಾರವನ್ನ ಕೇಳಿರುವಂತ ಪ್ರಮಾಣ ಇದೆ, ಅದು ರಾಜ್ಯ ಸರ್ಕಾರಕ್ಕೆ ನುಂಗಲ ತುತ್ತಾಗಿದೆ. ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ 1 ಎಕರೆಗೆ 15 ಕೋಟಿ ರೂಪಾಯಿನ ಪರಿಹಾರ ಕೊಟ್ಟುವಂತ ರಾಜ್ಯ ಸರ್ಕಾರಕ್ಕೆ ಅಲ್ಲಿ ರೈತರಿಗೆ 24 ಕೋಟಿ ಕೊಡ್ಲಿಕ್ಕೆ ಬರೋದಿಲ್ವಾ ಅಂತ ಪ್ರಶ್ನೆನೂ ಸಹ ಎದುರಾಗಿದೆ. ಯಾಕಂದ್ರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರ ಸುಮಾರು 3200 ಕೋಟಿ ರೂಪಾಯಿ TDR ಗಳನ್ನ ಕೊಟ್ಟು ಆ ಜಾಗವನ್ನು ವಶಪಡಿಸಿಕೊಳ್ಳಿಕ್ಕೆ ಮುಂದಾಗಿತ್ತು. ಅದು ಸುಪ್ರೀಂ ಕೋರ್ಟ್ ಸಹ ಅಪೀಲ್ ಆಗಿತ್ತು. ಅದೇ ರೀತಿ ಇಲ್ಲಿ ಪರಿಹಾರವನ್ನ ಭೂ ಪರಿಹಾರವನ್ನು ಕೊಡ್ಬೇಕಾದ್ರೆ ಅಷ್ಟೊಂದು ಕಾಸ್ಟ್ಲಿ ಕೊಡುವಂತ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಉದ್ಭವಿಸಿದೆ. ಹೀಗಾಗಿ ರೈತರ ಜೊತೆ ಸಂಧಾನ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ವಿಷಯ ಚರ್ಚೆಗೆ ಬಂದಿದೆ. ಮತ್ತು ಸಚಿವ ತಿಮ್ಮಾಪುರ ಹೇಳ್ತಾರಂತದ್ದು ಹಿಂದಿನ ಸರ್ಕಾರದ ಅವಧಿನಲ್ಲಿ 45 ರಿಂದ 50 ಲಕ್ಷ ರೂಪಾಯಿ ಹಣವನ್ನ 1 ಎಕರೆ ಕೊಡಲಾಗಿತ್ತು. ಆ ಒಂದು ಪರಿಹಾರವನ್ನ ಹೆಚ್ಚಳ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಾಗ DK ಶಿವಕುಮಾರ್ ಅವರು ನೀವು ಸರ್ಕಾರದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ಒಂದು ವೇಳೆ ಈ ಒಬ್ಬರ ರೈತರಿಗೆ 40 ರಿಂದ 50 ಲಕ್ಷ ಕೊಟ್ಟಿದೆ, ಅದಲ್ಲಿ ಇಡೀ ಸುಮಾರು 1.5 ಲಕ್ಷ ಹೆಕ್ಟೇರ್ ಜಮೀನನ್ನು ಅವರು ಸ್ವಾಧೀನಪಡಿಸ್ಕೋಬೇಕಾಗತ್ತೆ. ಅಷ್ಟಕ್ಕೆ ಎಷ್ಟು ಕೋಟಿಗಳನ್ನ ತರಬೇಕಾಗತ್ತೆ ಅಂತ ಒಂದು ಕಷ್ಟ ಆಗತ್ತೆ. ಹಾಗಾಗಿ ನೀವು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ನೋದನ್ನ ಅವರು ಒಂದು ಲಘುವಾಗಿ ಇರಬಹುದು ಮತ್ತು ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆ ರೀತಿ ಸಂದೇಶನ ಕೊಟ್ಟಿದ್ದಾರೆ. ಮತ್ತು ರೈತರ ಪರವಾಗಿ ಒಂದ್ ವೇಳೆ ನೀವು ತೀರ್ಮಾನ ತೆಗೆದುಕೊಂಡಿದ್ದ ಜಾಗದಲ್ಲಿ ನಾವು ಯೋಜನೆ ಜಾರಿಗೊಳಿಸಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋ ಸಂದೇಶವನ್ನು ಸಹ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.